ಒಂದು ನೋಡ್ತೇವೆ, ಎಲ್ಲಿಯೂ ಆಸನ ಬರಿದಾಗಿಲ್ಲ. ಕರೆದದ್ದು ನಮ್ಮನ್ನ ಹೌದು, ಆದ್ರೆ ನಮಗೆ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಇಲ್ಲದಿದ್ದರೆ ನಮಗೆ ಬೇರೆ ಬೇಕೆ? ನಮ್ಮ ಮಾವ ಕಂಸನ ತೊಡೆಯನ್ನ ಏರೋಣವಂತೆ, ಅದನ್ನೇ ಆಸನವಾಗಿ ಮಾಡಿಕೊಳ್ಳುವಂತೆ ಬಾಡಿಗೆ. ಇದು ಮಾವ ಅಲ್ವ ಹಾಗಿದ್ರೆ? ನೋಡಿ ಹೋಗೋಣ ಅಂತ ನಾವು ಬಂದಿದ್ದು ಬೇರೆ ಮನೆ ಆಯ್ತಾ ಹೇಗೆ? ಯಾವ್ದು? ನಾವು ಬಂದಿದ್ದು ಕೃಷ್ಣ ಮಾವನ ಮನೆಗಂತ ಹೇಳಿದ್ದು. ನೀವು ಹಾಗೆಲ್ಲ ತಪ್ಪಿಯೂ ಬೇರೆ ಮನೆಗೆ ಹೋಗುವವರು, ಎಲ್ಲಿ ಬರ್ಬೇಕು ಅಲ್ಲಿಗೆ ಬಂದು ಮುಟ್ಟೋರು. ಮತ್ತೆ ಮಾವ ಎನ್ನುವಂತ ಭಾವನೆ ಸತ್ತಿತು. ನಿಮ್ಮ ಕಣ್ಣ ಮುಂಭಾಗದಲ್ಲಿ ನಿಂತಿರುವ ನಿಮ್ಮ ಮಾವ ಜೀವಂತವಾಗಿದ್ದಾನೆ. ಒಳ್ಳೆ ಮಾತಾಡ, ಸಾವಾರಿಸಬೇಡಿ, ಸಾವಾರಿಸಬೇಡಿ, ಒಳ್ಳೆ ಮಾತಾಡಿ ಅಂತ ಹೇಳಿ. ಎಲ್ಲವ ಕೃಷ್ಣ ಏನು ಮಾವ, ಏನು ಸಲುಗೆಯ ಕೇಳ್ತೇನೆ. ಯಾಕೆ? ಅಲ್ಲದೆ ಇದ್ರೆ ಕೃಷ್ಣ ಬಲರಾಮರ ಮದುವೆಯವರಿಗಾಗಿ ಬರಬೇಕು ಎನ್ನುವಾಗೆ ಕರ ಎಲ್ಲ ಕಳಿವೆ ಕೊಟ್ಟವ ನಾನು ಬಂದಿದ್ದೇವಲ್ಲ. ಆಮಂತ್ರಣಕ್ಕೆ ಮಾನ್ಯತೆ ಇರುವುದರ ಜೊತೆಯಲ್ಲಿ ಮಧುರಾ ನಗರವನ್ನು ಪ್ರವೇಶ ಮಾಡಿದ್ದೀರಿ. ಮಾಡಿದ ಮೇಲೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ನಿಮ್ಮ ವರ್ತನೆಯು ತಪ್ಪಾಗಿ ಹೋಯ್ತು. ಯಾಕೆ? ಬಂದಿ ತಡವಾಯ್ತಾ? ತಡ ಯಾವ ಕಾರಣಕ್ಕೂ ಆಗ್ಲಿಲ್ಲ, ಬೇಗ ಆಯ್ತಾ? ಬೇಗೂ ಆಗ್ಲಿಲ್ಲ. ಸಮಯಕ್ಕೆ ಸರಿಯಾಗಿ ಒಳ ಪ್ರವೇಶ ಮಾಡಿದ್ದೀನಿ, ಅನುಮಾನವೇ ಇಲ್ಲ. ನಾನು ಹೇಳಿದ್ದಲ್ಲ. ನೋಡಿದ್ರೆ ಈ ಮಧುರಾ ನಗರಿಯಲ್ಲಿ ಬಿಲ್ಲ ಹಬ್ಬವನ್ನು ಏರ್ಪಡಿಸಿದವ ಮಾವು ಆ ಕಡೆ ಆಸನ ವ್ಯವಸ್ಥೆಯನ್ನು ಮಾಡಿದೆ. ಆಸನ ತುಂಬಿಕೊಂಡುಂಟು, ಇನ್ನೂ ಖಾಲಿ ಬರಿದಾಗಿರುವಂತ ಆಸನ ಹಾಗೆಯೇ ಉಂಟು. ಹೋಗಿ ಆಸನದ ಮೇಲೆ ಕುಳಿತುಕೊಳ್ಳುವುದನ್ನ ಬಿಟ್ಟು ಒಂದು ತೊಡೆಯೇರಿದ್ರಲ್ಲ, ಯಾರು ಸಮಯ ನೀವು ನಮ್ಮನ್ನ ವಿಶೇಷ ರೀತಿಯಾಗಿ ಕರೆದದ್ದು, ಹಾಗಾಗಿ ನಮ್ಗೆ ಇಲ್ಲೇ ಒಂದು ಆಸನ ಸಿಕ್ಕಿತ್ತು ಅಂತ ಬಂದ್ವಿ. ತೊಡೆಯಾರದ ಉದ್ದೇಶ ಏನು?
ಯಾಕೆ ಒಂದು ಗಳಿಗೆ ಮುಂಚೆ ಹಾಗೆ ಈಗ ಹೀಗೆ ಅರ್ಥಾಗುದಿಲ್ಲ. ಕಾಲಚಕ್ರ ಎನ್ನುವುದು ಬದಲಾವಣೆಯನ್ನು ಹೊಂದಿದೆ. ಕಾಲಚಕ್ರ ಬಿಡಿ, ಜನರು ಹೀಗೆ ಬದಲಾಗ್ತಾರೆ ಅಂತ ಇವತ್ತೇ ನೋಡಿ. ಕಾಲಚಕ್ರ ಎನ್ನುವುದು ಯಾವ ರೀತಿ ಬದಲಾವಣೆಯನ್ನು ಹೊಂದುತ್ತದೋ ಮಾನವನ ಜೀವನ ಚಕ್ರ ಎನ್ನುವುದು ಅದೇ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದುತ್ತದೆ. ಅದು ಇಷ್ಟು ಬೇಗ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಯಾಕೆ ಇದು ನಮ್ದು ಅಪ್ಪ ನಿಮ್ಮ ಸೋಕ್ಕೆ ನಮ್ಮೂರಿಗೆ ಬಂದುಕೊಂಡು ನಮ್ಮ ನೆಲದಲ್ಲ ನಿಂತುಕೊಂಡು ನನ್ನ ಮುಂಭಾಗದಲ್ಲೇ ಎಷ್ಟು ಕೆಲಸವ ನೀನು ಮಾವ. ನಮ್ಗೆ ಸೋದರ ಮಾವನ ಮನೆ, ಸೋದರ ನಮ್ಮ ಮನೆ. ಹೌದಾ? ನಾವು ಬೇರೆದಾದ್ವಿ. ಆದ್ರೆ ಮಾವನ ಮುಂಭಾಗದಲ್ಲಿ ಇಷ್ಟು ಕೆಲಸವನ್ನ ಮಾಡ್ತೀವಿ ಎನ್ನುವ ಭಾವಿಸಿಕೊಳ್ಳೇ ಇಲ್ಲ. ನಮ್ದು ಬೇರೆ ನಿಮ್ದು ಬೇರೆ ಮಾವ. ನಮ್ದು ಬೇರೆಯ ನಿಮ್ದು ಬೇರೆಯ ಅದು ಅಲ್ವಾ? ಬೇರೆ ಬೇರೆ. ಮಾವ ನಮ್ಮ ಕೆಲಸ ಜಾಸ್ತಿ ಆಯ್ತಾ? ನಾನು ನೀವು ಇಷ್ಟು ಕೆಲಸ ಮಾಡ್ತೀರಿ ಅಂತ ಭಾವಿಸಿಕೊಳ್ಳಿಲ್ಲ. ಹಾಗೆ ಮಾವನ ಮುಂಭಾಗದಲ್ಲಿ ಇಷ್ಟು ಕೆಲಸ ಮಾಡಿದ್ದು ತಪ್ಪು ಎನ್ನುವಾಗ ಆಕ್ಷೇಪವನ್ನ ಮಾಡಲಿಲ್ಲ. ಕೆಲವಷ್ಟು ವರ್ತನೆಗಳು ಹೆಚ್ಚಾಗಿ ಹೋಯಿತು.
ಒಂದು ಆಸನದಲ್ಲಿ ಕುಳಿತುಕೊಳ್ಳುವುದನ್ನು ಬಿಟ್ಟು ತೊಡೆ ಏರಿದ್ರಲ್ಲ, ಏನು ಸಲುಗೆ ಕೇಳ್ತೇನೆ? ಮಾವ, ಏನು? ನೀವು ಹೇಳಿದಂತೆ ಕೆಲವು ಆಸನ ಬರಿದಾಗಿದೆ, ಒಪ್ಪಿಕೊಳ್ತೇವೆ. ಆದ್ರೆ ಅಲ್ಲಲ್ಲಿ ಹೋಗಿ ಕುಳಿತುಕೊಳ್ಳಲು ಮಾವ ಇಲ್ವಾ ಇಲ್ಲಿ? ಅಂದ್ರೆ ಮಾವನ ತೊಡೆಯನ್ನೇರಿ ಕುಳಿತರೆ ಏನು ತಪ್ಪು ಅಂತ ಕೇಳುವುದು. ಅಷ್ಟು ಅಲ್ಲ ಮಾತ್ರ, ನಾವು ಮಾವನನ್ನು ನೋಡಿದ ಬಹಳಷ್ಟು ವರ್ಷ ಆಗಿತ್ತು. ಬಹಳಷ್ಟು ವರ್ಷ ಬಿಡಿ ಮಾವನನ್ನು ನೋಡಲೇ ಇಲ್ಲ. ಹೌದಾ? ನೋಡ್ಲಿಕ್ಕೆ ಇಲ್ಲಿ ಬಂದ್ರಲ್ವ ನೀವು? ಬಂದ್ರೆ ನಾನು ಬಿಡ್ತಾ ಇದ್ದೆ, ಸ್ಪೀಡ್ ಹೋಗಿ ಇಲ್ಲ. ಹಾಗಾಗಿ ನೀವು ಇಲ್ಲಿವರೆಗಾಗಿ ಬರ್ಲಿಲ್ಲ. ಅಪರೂಪಕ್ಕೆ ಮಾವನನ್ನು ನೋಡಿದರೆ ಎನ್ನುವುದು ಸಲುಗೆಯಾಗಿ ಹೋಯ್ತಾ? ಸಲುಗೆಯಿಂದ ತೊಡೆ ಏರಿದ್ದ. ಅಪ್ಪ ನಿಮ್ಮ ಸೊಕ್ಕೆ ಭಾರಿ ಮಾತಾಡ್ತೀರಿ ಅಲ್ವಾ? ಯಾಕಂತ ಹೇಳಿದ್ರೆ ಇಲ್ಲಿ ಬರುವವರೆಲ್ಲ ಕಳ್ರೆ ಅಲ್ವಾ, ಅದಕ್ಕೆ ನಾವು ಏರಿಸಿಕೊಂಡೇ ಇರು. ಹಾಗೆ ಕಪಟಿ ಕೃಷ್ಣ, ಯಾಕೆ ಇನ್ನಲ್ಲೇ ಕೆಲವಷ್ಟು ವಿಚಾರವನ್ನ ಕೇಳ್ತೇನೆ. ಏನು? ನಿಮ್ಮಲ್ಲಿವರೆಗಾಗಿ ಅನೇಕ ಮಂದಿಯರೆಲ್ಲ ಕೊಳಿ ಕೊಟ್ಟವ ನಾವು. ಧೇನುಕಾಸುರನನ್ನು ಕೊಂದವರ ಕೊಂದಿದ್ದ ಧೇನುಕ ಒಂದು ಎತ್ತು ಬಂತು ಹುಲ್ಲುಗಾವಲಲ್ಲಿ. ನಾವು ಹುಲ್ಲುಗಾವಲಲ್ಲಿ ಗೋಗಳನ್ನ ಕಾಯುತ್ತಾ ಇದ್ದೀವಿ. ನಿನ್ನ ಕೆಲಸವೇ ಅದಲ್ಲ, ದನ ಕಾಯುವುದು. ಅದರಲ್ಲಿ ಇದೊಂದು ವಿಚಿತ್ರವಾಗಿ ಬಂತು. ನಾನು ಅದರ ಕೊಂಬನ್ನು ಹಿಡಿದೆ ಅಷ್ಟೇ ಮಾವ. ದನಗಳು ಅಂತ ಹೇಳಿದ್ರೆ ಆಯ್ತು ನಿನಗೆ ಪ್ರೀತಿ. ಹಿಡಿದ ತಕ್ಷಣ ಅದು ಕೆಳಗೆ ಬಿತ್ತು. ಹೌದಾ? ಆಮೇಲೆ ನೋಡ್ರೆ ಸತ್ತು. ಹೌದಾ? ನೀನಾಗಿ ಕೊಂದದ್ದಲ್ಲ ಅಂತ. ಖಂಡಿತವಾಗಿಯೂ ನೀನು ಕೊಂದದ್ದಲ್ಲ. ಪ್ರಳಂಬಾಸುರನನ್ನ ಕೊಂದವರು ಯಾರು? ಪ್ರಲಂಬ ಹೆಬ್ಬಾವಾಗಿ ಬಂದ. ನಮ್ಮನ್ನು ನೀವು ವಿಚಿತ್ರವಾಗಿ ಕಾಣಿಸ್ತು. ತಡ ಮಾಡ್ಲಿಲ್ಲ, ಬಾಯಿ ಕಳೆದುಕೊಂಡು ನಿಂತಿತ್ತು. ಹೌದಾ? ಇವನು ಒಳಗಡೆ ಹೋಗಿ ಹೊರಗೆ ಬಂದ. ಆಮೇಲೆ ನೋಡ್ತೇವೆ ಮುಚ್ಚಿದ ಬಾಯಿ ತೆಗಿಲೇ ಇಲ್ಲ. ಬಂಡಿಯಾಗಿ ಬಂದ. ಅವರಿಗೆ ಕೇಳಲೇಬೇಕು, ನನ್ನ ತಮ್ಮನಿಗೆ ಬಂಡಿ ಅಂದ್ರೆ ಬಹಳ ಪ್ರೀತಿ. ಹೌದಾ? ಹೌದಾ? ಹೊಸ ಬಂಡಿಯ ಕಂಡಿತ್ತು, ಅದನ್ನ ಖರೀದಿ ಮಾಡ್ತಾನೆ ನಿನ್ನ ತಮ್ಮ. ಹಾಗೆ ಬಿಟ್ಟು ಬಿಡ್ತಾನೆ. ಹೊಸ ಬಂಡಿಯನ್ನು ಏರಿದ್ರೆ ಏರುವ ಅಭ್ಯಾಸವ? ಹೊಸ ಸುಮಾರಾಯ್ತು ಬಂಡಿ. ಹಾಗೆ ಹೊಸ ಬಂಡಿ ಏರಿದ್ದ. ಹೌದು. ಇರ್ಲಿ ಮಕ್ಕಳೇ, ಆಮೇಲೆ ಹೊಸ ಬಂಡಿಯ ನಾವೇ ಇರ್ಲಿ. ಎಲ್ಲಿಯಾದ್ರೂ ಹಳೆ ಬಂಡಿ ಸಿಕ್ಕಿದ್ರೆ ಅಲ್ಲ, ಇದು ಹೇಳಲು ಮಾತ್ರ ಹೊಸದು. ಹೋಗಿ ಕುಳಿತಿದ್ದೆ ತಕ್ಷಣ ಬಂಡಿ ಹೊಸ ಬಂಡಿ ಆಗಿತ್ತು. ನೋಡೋದಕ್ಕೆ ಮಾತ್ರ ಹೊಸತ, ನೋಡ್ಲಿಕ್ಕೆ ಮಾತ್ರ ಹೊಸದು. ಆದ್ರೆ ಸರಿಯಾಗಿ ಬಂಡಿನ ಕಳಿಸ್ಲಿಕ್ಕೆ ಆಗಲಿಲ್ಲ ನನಗೆ. ಕಾಲನ್ನು ಇಟ್ಟಿದ್ದ ತಕ್ಷಣವಾಗಿ ಪುಡಿ ಪುಡಿ ಪುಡಿಯಾಗಿ ಹೋಯ್ತು. ಹೌದಾ? ನೀವೇ ನಿಮ್ಮಂತವ್ರೇ ಇಲ್ಲಿ ಬರ್ತೀರಿ ಅಂತ ಹೊಸ ಬಂಡಿ ಕಳಿಸುತ್ತಾ ಇದ್ರು. ಈ ಮಾರ್ಗದಲ್ಲಿ ಬರುವಾಗ ಬರ್ತದ ಹೊಸ ಬಂಡಿ ಹಾಗೆ ಬರುದ ಅಲ್ವಾ? ಅಲ್ಲಿಂದ ಹೊಸದ್ ಕಳಿಸಬಹುದು, ಇಲ್ಲಿ ಬರುವಾಗ ದಾಳತಾಗುವುದು. ಹಾಗೆ ಹಾಗೆ ಮಾವ ಶಕಟ ಮಾವ ಸತ್ತೇ ಹೋದ. ನನಗೆ ಗೊತ್ತಾಯ್ತು, ನೀವಿಬ್ಬರು ಜೊತೆಯಾಗಿ ಬಂದದ್ದು ಇದಕ್ಕೆ ಮಾವನರಾಗನೆ ತೆಗೆಯುವುದಕ್ಕಲ್ಲ. ಹಾಗೆಲ್ಲ ಮಾವ ಶಕಟ ಮಾವ ಸತ್ತೋದ. ಶಕಟ ಮಾವ ಸತ್ತೋದ ಅಂತ ಹೇಳಿದ್ರೆ ಮಾವ ಸತ್ತೋದ. ಶಕಟ ಸುರ ಸತ್ತೋದ ಮಾವ. ಎಲ್ಲೇ ರಾಜರಜಕ್ಕನನ್ನ ಯಾಕೊಂಡ್ರೆ ಅವನೊಬ್ಬ ಬಂದ ಮಡಿವಾಳ ಬಂದು ಏನೇನೋ ಮಾತನಾಡಿದ. ಹೌದಾ? ತಾನೇ ರಾಜನೆನ್ನುವ ಹಾಗೆ. ಮಾವ, ನಿನ್ನೆದ್ರು ಇನ್ನೊಬ್ಬ ರಾಜ ಬೇಕಾ? ನನ್ನ ಆಳುವ ಹೆಸರಿಗೆ ಆಳು. ಅವನ ಹತ್ರ ಕೇಳಬೇಕಿತ್ತು ನೀನು. ತಾನೇ ರಾಜನೆಂದು ಮರೆಯುತ್ತಿದ್ದ. ಈ ಮಧುರವನ್ನು ಆಳುವ ಅವನೇ ಎನ್ನುವುದಾಗಿ ನಡೀತಾ ಇದ್ದ. ಎರಡು ಬಿಟ್ಟಿವೆ, ಏನು ಮಾಡಲಿಲ್ಲ ಮಾವ. ಅವನು ಸತ್ತಿದ್ದಾನೆ ಅಂತ ಆಯ್ತು. ಹೌದು. ಅವರೆಲ್ಲವರ ಕಥೆ ಅಂತಿರಲಿ. ಭೂತನಿಯನ್ನು ಕಳುವಿ ಕೊಟ್ಟಿದ್ದೇನೆ. ಭೂತನಿಯನ್ನು ಕೊಂದವರು ಯಾರು? ಭೂತನಿಯ ಕಥೆ ಕೇಳಬೇಕು. ಜಗದ ಜನರ
ಪೂತನಿಯ ನಿಮ್ಮಲ್ಲಿವರೆಗಾಗಿ ಕಳುವಿ ಕೊಟ್ಟಿದ್ದೇನೆ. ಹಾ. ಹೋದ ಪೂತನಿ ಮರಳಿ ಬರಲಿಲ್ಲ. ಹಾ. ಪೂತನಿಯನ್ನು ಕೊಂದವರು ಯಾರು? ಅವ ಏನು? ನಾನು ಶಿಶು ಆಗಿದ್ದಂತೆ, ಹೇ, ಚಿಕ್ಕ ಶಿಶು. ಹೇ, ಸಣ್ಣ ಮಗು. ಗೊತ್ತೇ ಇಲ್ಲ ಮಾವ. ಹೇ, ಹೇ, ಆವಾಗ ಪೂತನಿ ಬಂದಳಂತೆ, ಹೇ, ಎಲ್ಲರಿಗೂ ಹಾಲುಣಿಸ್ತಾ ಬಂದಳಂತೆ. ಹೇ, ಕೊನೆಯದಾಗಿ ಹ್ಮ್, ನನ್ನನ್ನು ಕಂಡಳು, ಹೇ. ಹಾಲನ್ನುಣಿಸ್ಲಿಕ್ಕೆ ಪ್ರಾರಂಭ ಮಾಡಿದಳು. ನಂದ ಗೋಕುಲಕ್ಕೂ ಬಂದ್ಲ? ಹೌದು. ಹೇ, ಹೇ, ಹಾಗೆ ಹ್ಮ್. ನಾನು ಕಣ್ಣು ಮುಚ್ಚಿ ಹೇ. ಹಾಲು ಕುಡಿತಾ ಇದ್ದೆ. ನೀನೇನ್ ಬೆಕ್ಕಿನ ಸಂತ ಅಲ್ವಾ? ಹಾಗಲ್ಲೇ, ಕಣ್ಣು ಮುಚ್ಕೊಂಡು ಹಾಲು ಕುಡಿ. ಶಿಶು ಅಲ್ವಾ? ಅವನಿಗೆ ಗೊತ್ತಿಲ್ಲ ಮಾವ. ತಾಯಿ ಯಶೋಧ ಹೇಳಿದ್ದು. ಹಾಗೆ ಹಾಗೆ. ಹ. ಕಣ್ಣು ಮುಚ್ಚಿ ಶಿಶುಗಳು. ಹೇ, ಹೇ. ಹ. ಹಾಲು ಇನ್ನು. ಕುಡಿತಾ ಇದ್ದೆ. ಹ. ಶಿಶು. ಆವಾಗ ಹೇ. ಹ. ಕಣ್ಣು ಮುಚ್ಚಿ ಹಾಲು ಕುಡಿದಿರುವಂತ ಸಂದರ್ಭ. ಹ್ಮ್. ಹಾಲು ಕುಡಿದೆ ನಾನು ಕಂಡೆ. ಹೇ. ಆವಾಗ ಹೇ. ಪೂತನೆ ಕಣ್ಣು ಮುಚ್ಚಿದಳಂತೆ. ಅಂದ್ರೆ ಮತ್ತೆ ಅವಳು ಕಣ್ಣನ್ನ ತೆಗಿಲೇ ಇಲ್ಲ. ನೀವು ಅಲ್ಲ ಮಾವ. ಬಂದದ್ದಲ್ಲ. ನನ್ಗೆ ಗೊತ್ತೇ ಇಲ್ಲ. ನೀವು ಅವನು ಬಂದದ್ದಲ್ಲ. ಶಿಶು. ನೀವೇನ್ ತಿಳ್ಕೊಂಡ್ರಿ? ಹಾ, ಅವಳ ಪಾಪದ ಲೇಪ ಎನ್ನುವುದು ಹಾ. ಅವಳಿಗೆ ತಟ್ಟಿತು ಅಂತ ಮತ್ತೆ ನೀವು ಭಾವಿಸಿಕೊಂಡದ್ದ? ಮತ್ತೇನು? ಹಾ, ಸ್ವರ ಜೋರಾಯ್ತಲ್ಲ ಮಾವ. ನಮ್ಮ ಸ್ವರ ಇವತ್ತಂತಲ್ಲ, ಇದು ಏರ್ಸ್ಕೊಂಡ್ರೆ ಹೇಗೆ? ಸ್ವರವ ಹೀಗೆ. ಹಾ, ಈಗ ಆರಂಭ ಅಷ್ಟೇ. ಹಾ, ಇನ್ನು ಬೆಳಗಾಗುವಾಗ ನೋಡ್ಬೇಕು ನಮ್ಮ ಸ್ವರ. ಹಾ. ನೀನು ಇಲ್ಲಿ ಇಲ್ಲುವುದೇನು ಸ್ವರಕ್ಕೆ ಮಾಡಿ ಹೋಗ್ತೀಯ. ಹ. ಪಾತ್ರ ಕೃಷ್ಣನ ನೀನು ಹಾ, ಅಲ್ಲದ ಇದ್ರ ಮತ್ತೆ ಮಾಡಬಾರದಿರುವಂತ ಕಾರ್ಯವನ್ನು ಮಾಡಿದ ಜೊತೆಯಲ್ಲಿ ಹಾ, ಏನೂ ಮಾಡ್ಲಿಲ್ಲ ಎನ್ನುವ ಹಾಗೆ ಹಾ, ನಯ ವಿನಯದಿಂದ ಹಾ, ನಡೆದುಕೊಳ್ತಾ ಇದ್ದವ್ರು ನೀವು. ಹಾ. ಏ ಕೃಷ್ಣ, ಏನು? ನೀನೇ ತಿಳಿದಿರಬೇಕು. ಹಾ, ನಿನ್ನ ಅಜ್ಜ ಅಜ್ಜ ಉಗ್ರ ಸೇರ ರುಚಿಮತಿಯರನ್ನು ಹಾ, ಸೆರೆಯಲ್ಲಿಟ್ಟಿದ್ದೇನೆ. ತಂದೆ ತಾಯಿಯರನ್ನು ಸೆರೆಯಲ್ಲಿಟ್ಟಿದ್ದೇನೆ. ಹಾ. ಅವರಿಗಾದ ಪರಿಸ್ಥಿತಿ ನಿಮಗಾಗಿತ್ತು. ಜಾಗ್ರತೆ ಥರ. ಚಲಾಯ್. ಏನು? ಅಬ್ಬಬ್ಬಬ್ಬಬ್ಬಬ್ಬ. ಬಾಯಿಗೆ ಬಂದು ಮಾತಾಡ್ತಿದ್ಯಾ? ಹ. ಮಾವ ಎನ್ನುವ ಸಲುಗೆಯಿಂದ ಮಾತಾಡಿದ್ದು ಭಾವಿಸಿಕೊಂಡೆಯ? ಎಲ್ಲವನ್ನು ತಿಳಿದೇ ಮಾತನಾಡಿದ್ದು ಅಲ್ಲದೆ ಹೋದರೆ ಮಾತಾಪಿತರಿಗೆ ಒಂದು ಕಷ್ಟವನ್ನ ಕೊಟ್ಟಿದ್ದೀಯಾ? ಅಷ್ಟು ಮಾತ್ರವಲ್ಲ, ಹಾ. ಅಜ್ಜ ಅಜ್ಜನನ್ನ ಸೆರೆಯಲ್ಲಿಟ್ಟಿದ್ದೀಯ. ಹಾ. ನಿನ್ನ ಅಧಿಕಾರದ ಹಕ್ಕಾಗಿ. ಅಲ್ಲ ಅಲ್ಲ, ನಿನಗಿದು ಅಂತ್ಯ ದಿನ ಎಂದು ಭಾವಿಸಿಕೊ. ನೀನು ಮಾಡುವ ಬಿಲ್ಲ ಹಬ್ಬಕ್ಕಾಗಿ ಬಂದಿದ್ದು ಭಾವಿಸಿಕೊಂಡೆಯಾ? ಖಂಡಿತವಾಗಿಯೂ ಅಲ್ಲವೇ ಅಲ್ಲ. ನಿನ್ನ ಕೊಲ್ಲುವ ಹಬ್ಬವೆಂದು ಹಾ. ಯೋಚಿಸಿಕೊಂಡೇ ಬಂದವು. ಮತ್ತೆ ತಡ ಮಾಡುವುದಲ್ಲ, ಬಾಯುದ್ದಕ್ಕೆ. ಮಾವ, ಅಪ್ಪಾಯವರ ಸತ್ಯ ಕೇಳ್ತಾನೆ. ನನ್ನ ರೊಟ್ಟೆಗೆ ಕೈ ಎಳೆದು ಕೆಳಗೆ ಹಾಕಿದ್ರಲ್ಲ. ಎಲ್ಲೋದ್ರು? ಮಾವ, ಒಳ್ಳೇದಾಗಿದೆ. ಹೇಳಿ ಜೋಡಿ ಮಕ್ಕಳು ಒಳ್ಳೇದುಂಟು. ಹೋಗಿ ಸಿಂಹಾಸನವನ್ನ ಏರಿದ್ದಾರೆ. ಕುಳಿತುಕೊಂಡದ್ದು ಹೇಗಾಗಿದೆ? ದೊಡ್ಡದಾಗಿರುವಂತಹ ನನ್ನ ಮನೆಯಲ್ಲಿ ಒಂದೇ ಎಲೆಯೂ ಇರುವುದಿಲ್ಲ. ಅದರಲ್ಲಿ ಎರಡು ಮರಿ ಮಂಗಗಳು ಹೋಗಿ ಕೂತ್ಕೊಂಡ್ರೆ ಏನಾಗ್ತದೆ? ದೃಷ್ಟಿ ತೆಗಿರಿ ಬಾಬಾ, ದೃಷ್ಟಿ ತೆಗಿರಿ. ಯಾರಿಗೆ ತೆಗಿ? ದೃಷ್ಟಿ ತೆಗೆಯುವುದಲ್ಲ, ನಿಮ್ಮಿಬ್ಬರು ಅಗಳ ತೆಗೆಯುವುದು ಈಗ. ಅಪ್ಪ ಇವರು ಸೊಕ್ಕ
ಕರ್ಸಿ. ಕುಳಿತುಕೋ. ನೀನು ಎಲ್ಲ ಇಲ್ಲೇ ನೀವು ಮೇಲೆ ಕೂತ್ಕೊಳ್ಳೋದಾ ಕೆಳಗೆ ಕೂತ್ಕೊಳ್ಳೋದಾ? ಇಲ್ಲಿ ಮಾವ. ಮಾವ ಪ್ರತಿ ವರ್ಷ ನಮ್ಮನ್ನು ಹೀಗೆ ಕರೆಸಿ ಯಾರನ್ನ? ಬಿಲ್ ಹಬ್ಬಕ್ಕೆ. ಇವತ್ತು ನಿಮ್ಗೆ ಅವಕಾಶ ಕೊಟ್ಟಂತ ನಾನು ನಿಮ್ಮ ಭಾಗ್ಯ ಭಾವಿಸಿಕೊಳ್ಳಿ. ನಾನು ಕೆಳಗೆ ಕುತ್ಕೊಳ್ಳೋದು, ನೀವು ಮೇಲೆ ಕುತ್ಕೊಳ್ಳೋದು. ಅಲ್ಲ, ಇಲ್ಲ ಮಾವ. ಇವತ್ತೇ ಬಂದ್ಕೊಳ್ಳಿ. ಹಾ. ನೀವು ಎಷ್ಟೊತ್ತಿರ್ತಿ ಅಂತ ಹೇಳಿಕ್ಕೆ ಆಗುತ್ತೆ. ಹಾ. ನಮ್ದೇ ಅಲ್ವಾ ಮಾವ ಇದು? ಹಾ? ನಮ್ದೇ ಅಲ್ವಾ ಇದು ಮೇಳ? ಯಾವುದು? ಇದು ಯಾವ್ದು? ಗಂಭೀರವಾದ ಮೇಳ. ನಿನ್ನ ಮೇಳ ಬೇರೆ ನಮ್ಮ ಮೇಳ ಬೇರೆಯಾ? ನಿಮ್ಮ ಮೇಳ ಆವಾಗಲೇ ಮುಗಿದು. ಹಾ. ಈಗ ಯಜಮಾನರು ಬದಲಾಗಿದ್ದಾರೆ. ಹಾಗೆ. ಮೊದಲಿಗೆ ನಾನು ಕಂಸಾಧಿಕಾರಿ. ಹಾ. ನೀನೇನು ಮತನ ಮೇಳ ಮಾಡ್ತೀಯಾ? ಮಾವ ಅಲ್ವಾ ನೀನು? ಮಾವನ ಮೇಳ. ಮಾವ ಅಲ್ವಾ ನೀನು? ಮಾವ ಎಂಬಲ್ಲಿಗೆ ಇದು ನಮ್ಮ ನೀನು ಮಾವನ ಯಜಮಾನ. ಮೇಳ. ಮಾವ ಮೇಳದಲ್ಲಿ ಒಳ್ಳೆಯವರಿಗೆ ಅವಕಾಶ ಕೊಟ್ಟಿದ್ದರೆ ಆಗುದಲ್ಲ ಹೇಗೆ? ಹಾ. ಅವಕಾಶ ಕೊಟ್ಟು ಎಂಬಲ್ಲಿ ಒಳಿದಿಕ್ರು ಮೇಲ್ಗಡೆ ಕೂತ್ಕೊಳ್ಳೋದು, ನಾವು ಕೆಳಗೆ ಕೂತ್ಕೊಳ್ಳೋದು. ಒಳಿ ಸಂತಾನ ಅಲ್ವಾ ಇದು? ಯಾವ್ದು? ಒಳಿ ಸಂತಾನ ಅಲ್ವಾ? ಒಳಿ ಸಂತಾನ. ಯಾವ್ದು ಒಳಿ? ಅಲ್ವಾ ಅಂತ ಹೇಳಿದ. ಹಾ? ಒಳಿ ಸಂತಾನ ಅಲ್ವಾ ಇದು? ನಮ್ಮ ಮೇಳ ಬರ್ಲಿ ಅಂತ. ನಿನಗೆ ಒಳಿ ಸಂತಾನ ಬೇಕಿತ್ತು. ಹೇಳಿದ್ದ ನಾನು. ಹಾ? ಸಾಕಾಗಿಲ್ವೋ? ಏನ್ ಮಾಡ್ತೀವಿ? ಇಳಿತೇ ಇಲ್ವೋ? ಹಾ. ಇಳಿಯ ಕೆಳಗೆ. ಇಳಿಯೋದಿಲ್ಲ. ಇಳಿಯ. ಇಳಿಯೋದಿಲ್ಲ. ಅಣ್ಣ, ನಮ್ಮ ದುರುಳದಂತಹ ಮಾವ ಕಂಸನ ಹಾ. ಉದಯ ಆಯಿತು. ಹಾ. ಅಗೋ ನೋಡಿದೆಯಾ? ಹಾ. ದೇವತೆಗಳು ಅಂಬರದಲ್ಲಿ ಹಾ ಪುಷ್ಪ ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಸರಿ. ಸಾಂಕೇತಿಕವಾಗಿ ಏನು ಮಂಗಳ ಆಯಿತು ಎನ್ನುವುದೇ ಕಾರಣ. ಹಾ. ಹಾಗಾದ್ರೆ ಹಾ. ಇಷ್ಟಕ್ಕೆ ಮುಗಿತದ? ಇಲ್ಲ. ಖಂಡಿತವಾಗಿಯೂ ಇಲ್ಲ. ಹಾ. ಬಂಧದಲ್ಲಿರುವಂತಹ ಅಜ್ಜನನ್ನ ಬಿಡಿಸಬೇಕು. ಹಾ. ಉಗ್ರ ಸೇನೆಗೆ ಪಟ್ಟವನ್ನು ಕೊಡಬೇಕು. ಹಾಗೆ ನಮ್ಮ ತಂದೆ ತಾಯಿಯರನ್ನ ಬಂದ ಮುಕ್ತಗೊಳಿಸಬೇಕು. ಖಂಡಿತವಾಗಿ ಹೌದು. ಹಾ. ನಮ್ಮ ಜನರೆಲ್ಲ ಇಲ್ಲಿ ಕರೆದುಕೊಂಡು ಬರಬೇಕು. ಹಾ. ಇಲ್ಲಿಯ ಆಡಳಿತ ವೈಖರಿಯನ್ನು ನೋಡಬೇಕು. ಹಾ. ಅಷ್ಟೇ ಅಲ್ಲ, ಹಾ. ಎಲ್ಲ ಮಂಗಳ ಕಾರ್ಯವನ್ನು ಮಾಡುವುದರ ಮೂಲಕವಾಗಿ ಮತ್ತೆ ಸಾಂದೀಪಗಳ ಆಶ್ರಮಕ್ಕೆ ಹಾ. ವಿದ್ಯಾಭ್ಯಾಸದಿಂದ ನಾವು ಇದುವೇ ಕರೆದಬೇಕು. ಸರಿಯಾದ ಸಂದರ್ಭ. ಹಾಗಾದ್ರೆ ಹಾ. ತಡ ಮಾಡುವುದಲ್ಲ, ಹಾ. ಮಂಗಳದ ಕಾರ್ಯಗಳನ್ನು ಮಾಡುತ್ತಾ ಮುಂದೆ ಸಾಗೋಣ. ಬಾಯ್. ಮುಂದೆ